ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ನರದೌರ್ಬಲ್ಯ ಸಮಸ್ಯೆ ಇರುವವರು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಮಾವಿನ ಹಣ್ಣು, ಆಪ್ಷನ್ ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಡಿ ಸಪೋಟ. ಎರಡನೇ ಪ್ರಶ್ನೆ, ಜೀರ್ಣಕ್ರಿಯೆ ಸಮಸ್ಯೆ ಸುಧಾರಿಸಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಅನಾನಸ್, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಆ್ಯಪಲ್, ಆಪ್ಷನ್ ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಮೂರನೇ ಪ್ರಶ್ನೆ, ನಿಶಕ್ತಿ ಮತ್ತು ಆಯಾಸ ನಿಮ್ಮನ್ನು ಕಾಡುತ್ತಿದ್ದರೆ ಈ ಪಾನೀಯವನ್ನು ಕುಡಿಯಿರಿ. ಆಪ್ಷನ್ ಎ ಮಾವಿನ ಹಣ್ಣು, ಆಪ್ಷನ್ ಬಿ ಮೂಸಂಬಿ ಹಣ್ಣು, ಆಪ್ಷನ್ ಸಿ ಪೈನಾಪಲ್, ಆಪ್ಷನ್ ಡಿ ಆ್ಯಪಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಸಂಬಿ ಹಣ್ಣು. ನಾಲ್ಕನೇ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಸೇವನೆ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಅತಿಸಾರ, ಆಪ್ಷನ್ ಸಿ ಗ್ಯಾಸ್ಟ್ರಿಕ್, ಆಪ್ಷನ್ ಡಿ ಹೊಟ್ಟೆ ನೋವು. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಯಾಸ್ಟ್ರಿಕ್. ಐದನೇ ಪ್ರಶ್ನೆ, ಜ್ಞಾಪಕ ಶಕ್ತಿ ಹೆಚ್ಚಿಸಲು ಯಾವ ಡ್ರೈ ಫ್ರೂಟ್ ತಿನ್ನಬೇಕು? ಆಪ್ಷನ್ ಎ ಪಿಸ್ತಾ, ಆಪ್ಷನ್ ಬಿ ವಾಲ್ನಟ್, ಆಪ್ಷನ್ ಸಿ ಅಂಜೂರ, ಆಪ್ಷನ್ ಡಿ ಬಾದಾಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ. ಆರನೇ ಪ್ರಶ್ನೆ, ಸ್ನಾನ ಮಾಡುವಾಗ ನೀರಿಗೆ ನಿಂಬೆ ರಸ ಹಾಕಿ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ಕೂದಲು ಉದುರಲ್ಲ, ಆಪ್ಷನ್ ಬಿ ತ್ವಚೆ ಕಾಂಚಿ ಹೆಚ್ಚುತ್ತೆ, ಆಪ್ಷನ್ ಸಿ ಚರ್ಮ ಸಮಸ್ಯೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ತ್ವಚೆ ಕಾಂತಿ ಹೆಚ್ಚುತ್ತೆ. ಏಳನೇ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಬಿಳಿ ಬಂಗಾರ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಅವಲಕ್ಕಿ, ಆಪ್ಷನ್ ಸಿ ಅನ್ನ, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿ. ಎಂಟನೇ ಪ್ರಶ್ನೆ, ಕ್ಯಾನ್ಸರ್ ಸಮಸ್ಯೆ ಇರುವವರು ಈ ಕೆಳಗಿನ ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಟೊಮೆಟೊ, ಆಪ್ಷನ್ ಸಿ ಆಲೂಗೆಡ್ಡೆ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಡೆಕಾಯಿ. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನ ಯಾವುದರಿಂದ ಅತಿ ಹೆಚ್ಚು ವಿಟಮಿನ್ ಸಿ ದೊರೆಯುತ್ತದೆ? ಆಪ್ಷನ್ ಎ ಮಾಂಸ, ಆಪ್ಷನ್ ಬಿ ಧಾನ್ಯಗಳು, ಆಪ್ಷನ್ ಸಿ ನಿಂಬೆಹಣ್ಣು, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೆಹಣ್ಣು. ಇಂದಿನ ಕೊನೆಯ ಪ್ರಶ್ನೆ, ರೈಸ್ ಕುಕ್ಕರ್ನಲ್ಲಿ ಮಾಡಿದ ಅನ್ನವನ್ನು ತಿಂದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಹೃದಯ ರೋಗ, ಆಪ್ಷನ್ ಸಿ ಚರ್ಮ ರೋಗ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಏಕೆಂದರೆ ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರುವುದರಿಂದ ಅದನ್ನು ಕುಕ್ಕರಲ್ಲಿ ಬೇಯಿಸಿದಾಗ ಅದರ ಅಂಶವು ಹೆಚ್ಚಾಗುತ್ತದೆ. ಅದರಿಂದ ಮಧುಮೇಹ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮೇಲಿನ ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.